ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಕಳೆದ ಒಂದು ವಾರದಿಂದ ಭಾರೀ ಸುದ್ದಿಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಯಾರು ಅಂತೇಳಿ ಕೇಳಿದರೆ ಅದು ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮತ್ತು ಹ್ಯಾಂಡ್ಸಮ್ ಹಂಕ್ ಆಗಿರುವಂತಹ ಈ ರಾಘವ್ ಚಡ್ಡಾ. ಹೌದು, 33ನೇ ವಯಸ್ಸಿಗೆ ಭಾರತದ ಪಾರ್ಲಿಮೆಂಟ್ನ ಅಪ್ಪರ್ ಹೌಸ್ ಅಂದರೆ ರಾಜ್ಯಸಭೆಯನ್ನು ಪ್ರವೇಶ ಪಡೆದಂತಹ ಕಿರಿಯ ಸಂಸದ ಅನ್ನುವಂತಹ ಪ್ರಖ್ಯಾತಿಯನ್ನು ಪಡೆದಂತಹ ಈ ಯೂತ್ ಐಕಾನ್ ಇವತ್ತು ಇಡೀ ದೇಶದ ಗಮನವನ್ನು ಸೆಳೀತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ವ್ಯಕ್ತಿ ಇವತ್ತಿಗೆ ಇಷ್ಟು ಪಾಪ್ಯುಲಾರಿಟಿಯನ್ನು ಪಡೆಯೋದರ ಹಿಂದೆ ಸಾಕಷ್ಟು ಶ್ರಮವಿದೆ. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಇವತ್ತಿಗೆ ಇಷ್ಟೆಲ್ಲ ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ಈ ಸಾಧನೆ ಹಿಂದೆ ಅವರ ಸತತವಾದಂಥ ಪರಿಶ್ರಮ ಮತ್ತು ಬಡವರ ಕಷ್ಟಗಳನ್ನು, ಸಾಮಾನ್ಯರ ಕಷ್ಟಗಳನ್ನು ತುಂಬ ಹತ್ತಿರದಿಂದ ಕಂಡಂಥವ್ರು ಅನ್ನೋದನ್ನು ಬಾಯಿಬಿಟ್ಟು ಹೇಳಬೇಕಾಗಿಲ್ಲ. ಈ ಯೂತ್ ಐಕಾನ್ಗೆ ಕೇವಲ ರಾಜಕೀಯದ ನಂಟು ಮಾತ್ರ ಅಲ್ಲ, ಬಿಸ್ನೆಸ್ ಕ್ಷೇತ್ರದ ನಂಟು ಕೂಡ ಇದೆ, ದೊಡ್ಡ ದೊಡ್ಡ IT ಕಂಪನಿಗಳ ನಂಟು ಕೂಡ ಇದೆ, ಜೊತೆಗೆ ಬಾಲಿವುಡ್ನ ನಂಟು ಕೂಡ ಇದೆ. ಖ್ಯಾತ ನಟಿ ಪರಿಣಿತಿ ಚೋಪ್ರಾ ಅವರ ಪತಿಯಾಗಿರುವಂತಹ ಈ ರಾಘವ್ ಚಡ್ಡಾ ಅವರು ಇವತ್ತಿಗೆ ಈ ಆಮ್ ಆದ್ಮಿಯಿಂದ ಹೊರಗಡೆ ಹೋಗುವಂತೆ ಆಗೋದಕ್ಕೆ ಅಥವಾ ಅಲ್ಲಿಂದ ಉಚ್ಚಾಟನೆ ಆಗೋದಕ್ಕೆ ಅಥವಾ ಅಲ್ಲಿಂದ ಈ ರೀತಿ ಅವಮಾನವನ್ನು ಎದುರಿಸೋದಕ್ಕೆ ಕಾರಣವಾಗಿದ್ದು ಏನು ಅಂತೇಳಿ ಕೇಳಿದ್ರೆ ಬಹುಶಃ ನಿಮಗೂ ಕೂಡ ಅಚ್ಚರಿ ಆಗ್ಬೋದು. ಅಷ್ಟಕ್ಕೂ ರಾಘವ್ ಚಡ್ಡಾ ಮಾಡಿದ ಮಿಸ್ಟೇಕ್ ಏನು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಕೂಡ ಕೇಳ್ತಾನೆ ಇದ್ದಾರೆ. ಅಷ್ಟು ದೊಡ್ಡ ಮಿಸ್ಟೇಕನ್ನು ರಾಘವ್ ಚಡ್ಡಾ ಮಾಡಿಬಿಟ್ರಾ ಅಂತೇಳಿ. ಅಂದರೆ ಇಲ್ಲಿ ರಾಜಕೀಯದಲ್ಲಿ ಮಾತನಾಡಿದರೆ ತಪ್ಪ ಅನ್ನುವಂಥ ಪರಿಸ್ಥಿತಿ. ಯಾಕೆ, ಏನಾಯಿತು, ಹಾಗೆಯೇ ರಾಘವ್ ಚಡ್ಡಾ ಅವರ ಹಿನ್ನೆಲೆ ಏನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ರಾಘವ್ ಚಡ್ಡಾ ಇದ್ದಾರಲ್ಲ, ಇವತ್ತು AIPಯಲ್ಲಿ ಒಂದು ರೀತಿಯಲ್ಲಿ ಅವಮಾನವನ್ನು ಎದುರಿಸಿದಂತಹ ನಾಯಕ. ಆದರೆ ಈ AIPಯನ್ನು ಕಟ್ಟಿ ಬೆಳೆಸಿದಂತಹ ಈ ಒಂದೊಂದು ತಲೆಗಳಿದಾವಲ್ಲ, ಆ ತಲೆಯಲ್ಲಿ ಈ ರಾಘವ್ ಚಡ್ಡಾ ಅವರ ತಲೆಯೂ ಕೂಡ ಸೇರಿತ್ತು ಅನ್ನೋದನ್ನು ಯಾರೂ ಮರಿಬಾರ್ದು. ಈ ಪಕ್ಷವನ್ನು AIPಯನ್ನು ತಳಮಟ್ಟದಿಂದ ಕಟ್ಟಿದಂತಹ ಪ್ರಮುಖರಲ್ಲಿ ರಾಘವ್ ಚಡ್ಡಾ ಕೂಡ ಒಬ್ಬರು. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಇವತ್ತು ಅದೇ ರಾಘವ್ ಚಡ್ಡಾ ಯಾವ ಪಾರ್ಟಿಗೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ರೋ, ಕಾಲನ್ನು ಸವೆಸಿದ್ರೋ, ಅದೇ ಪಾರ್ಟಿ ಇವತ್ತು ರಾಘವ್ ಚಡ್ಡಾಗೆ ಎಂಥ ಅವಮಾನವನ್ನು ಮಾಡಿದೆ ಅನ್ನೋದು ಬಹುಶಃ ನಿಮಗೆ ಗೊತ್ತಿರುವಂಥದ್ದೇ. ಈ ರೀತಿ ಕಂಪ್ಲೀಟಾಗಿ ಆಮ್ ಆದ್ಮಿಯಿಂದ ಅವರನ್ನು ಸೈಡ್ಲೈನ್ ಮಾಡಬೇಕು ಅನ್ನುವಂಥದ್ದು ಬಹುಶಃ ಇವರ ಲೆಕ್ಕಾಚಾರ. ಅಧಿಕಾರದಿಂದ ಕೆಳಗಿಳಿಸ್ತಾ ಇದೆ ಅಂತ ಹೇಳಿದ್ರೆ, ಒಂದು ಕಡೆ ಅಪಾರವಾದಂಥ ಜನಪ್ರಿಯತೆ, ಮತ್ತೊಂದು ಕಡೆ ಸ್ವಂತ ಮನೆಯಲ್ಲಿ ನಡೀತಾ ಇರುವಂತಹ ದೊಡ್ಡ ರಾಜಕೀಯದ ಶುದ್ಧೀಕರಣ ಅಂಥೇಳಿ ಇಲ್ಲಿ AIP ಬಣ್ಣಿಸ್ತಿದೆ. ಬಟ್ ರಾಘವ್ ಚಡ್ಡಾ ಮತ್ತು ಅವರ ಅಭಿಮಾನಿಗಳು ಇದಕ್ಕೆ ಬೇರೆದ್ದೇ ರೀತಿಯಾದಂಥ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ. ಹೌದು, ಇವತ್ತು ರಾಘವ್ ಚಡ್ಡಾ ಅನ್ನುವಂಥದ್ದು ಒಂದು ಶಕ್ತಿಯಾಗಿ ಬೆಳೆದಿರುವಂತಹ ವ್ಯಕ್ತಿ. ರಾಘವ್ ಚಡ್ಡಾ ಜನಸಾಮಾನ್ಯರ, ಯುವ ಜನತೆಯ ಒಬ್ಬ ಫೇವರಿಟ್ ನಾಯಕ ಅಂತಲೂ ಕೂಡ ಹೇಳ್ಬೋದು, ಯಾವುದೇ ಅನುಮಾನ ಇರದೆ. ಈ ರಾಘವ್ ಚಡ್ಡಾ ಹುಟ್ಟಿದ್ದು ನವೆಂಬರ್ 11, 1988ರಲ್ಲಿ ದೆಹಲಿಯಲ್ಲಿ, ನ್ಯೂ ಡೆಲ್ಲಿಯಲ್ಲಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರೂ ಕೂಡ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಿದ್ದಂಥ ಫ್ಯಾಮಿಲಿ ಅದು. ಸೊ ದಟ್ ತಂದೆ ಸುನಿಲ್ ಚಡ್ಡಾ ಅವರು ಮಗನಿಗೆ ಒಳ್ಳೆಯ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ದಿಲ್ಲಿಯ ಅತಿ ಪ್ರತಿಷ್ಠಿತ ಮಾಡರ್ನ್ ಸ್ಕೂಲ್ನಲ್ಲಿ ಇವರ ವಿದ್ಯಾಭ್ಯಾಸವನ್ನು ಶುರು ಮಾಡಿಸ್ತಾರೆ. ಈ ಶಾಲೆ ಎಂಥದ್ದು ಅಂದರೆ, ಇಲ್ಲಿಂದ ದೇಶದ ದೊಡ್ಡ ದೊಡ್ಡ ಲಾಯರ್ಸ್ಗಳು, ಬಿಸ್ನೆಸ್ಮನ್ಗಳು, ಸಿವಿಲ್ ಸೊಸೈಟಿ ಲೀಡರ್ಸ್ಗಳು, ಹಾಗೆಯೇ ದೊಡ್ಡ ದೊಡ್ಡ ಕೋಟಿ ಕುಳಗಳು ಎಲ್ಲರೂ ಕೂಡ ಬಂದಿದ್ದು ಇದೇ ಸ್ಕೂಲ್ನಿಂದ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇಂತಹ ಶಾಲೆಯಲ್ಲಿ ಓದಿದಂತಹ ರಾಘವ್ ಚಡ್ಡಾ ನಂತರ ದಿಲ್ಲಿ ಯೂನಿವರ್ಸಿಟಿಯಲ್ಲಿ ಪದವಿಯನ್ನು ಕೂಡ ಪಡೀತಾರೆ. ಇಲ್ಲಿಂದ ಅವರು ಆಯ್ಕೆ ಮಾಡಿಕೊಂಡಿದ್ದು ಚಾರ್ಟೆಡ್ ಅಕೌಂಟೆನ್ಸಿ ಎನ್ನುವಂತಹ ಕಾಸು ಬರುವಂತಹ ಒಂದು ಒಳ್ಳೆ ಹುದ್ದೆಯನ್ನು. ಹೌದು, ಯಾವಾಗ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಇವರು ತಮ್ಮ 22ನೇ ವಯಸ್ಸಿಗೆ ಎಲ್ಲ CAನ ಎಲ್ಲ ಎಕ್ಸಾಮ್ಗಳನ್ನು ಕಂಪ್ಲೀಟ್ ಮಾಡಿ ಚಾರ್ಟೆಡ್ ಅಕೌಂಟೆಂಟ್ ಅನ್ನುವಂತಹ ಒಂದು ಬಿರುದಾಂಕಿತರಾಗ್ತಾರೋ, ಅದಾದ ಬಳಿಕ ಇವರು ಸುಮ್ಮನೆ ಕೂರೋದಿಲ್ಲ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಎಕ್ಸಿಕ್ಯೂಟಿವ್ MBA ಕೂಡ ಮಾಡ್ತಾರೆ. ಅಲ್ಲಿಂದ ಇವರ ಜೀವನ ಕಂಪ್ಲೀಟಾಗಿ ಬದಲಾಗಿ ಹೋಗ್ತದೆ. ದೊಡ್ಡ ದೊಡ್ಡ ಕಂಪನಿಗಳ, ಕಾರ್ಪೊರೇಟ್ ಕಂಪ್ನಿಗಳ ಆಡಿಟರ್ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ದೊಡ್ಡ ದೊಡ್ಡ ಕಂಪ್ನಿಗಳ ಅಕೌಂಟಿಂಗ್ಗಳನ್ನು ಕೂಡ ನೋಡುವಂಥದ್ದು ಎಲ್ಲವನ್ನು ಕೂಡ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆಯೇ ಕಾರ್ಪೊರೇಟ್ ಟ್ಯಾಕ್ಸೇಷನ್ಸು, ಫೈನಾನ್ಸು, ಫಾರೆನ್ಸಿಕ್ ಡಾಟಾ ಅನಾಲಿಸಿಸು, ಹೀಗೆ ಒಂದಷ್ಟು ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ನಾಲೆಡ್ಜನ್ನು ಕೂಡ ಪಡಿತಾ ಹೋಗ್ತಾರೆ. ಇನ್ನು ಇವರಿಗೆ ಒಳ್ಳೆ ಸಂಬಳನೂ ಕೂಡ ಇತ್ತು ಆ ಕಾಲದಲ್ಲೇ.
ಆ ಕಾಲದಲ್ಲಿ ಅವ್ರು ಲಕ್ಷ ಸಂಬಳವನ್ನು ಪಡಿತಾ ಇದ್ದರು. 2011-12 ಸಮಯದಲ್ಲಿ ಭಾರತದಲ್ಲಿ ಒಂದು ದೊಡ್ಡ ಬಿರುಗಾಳಿ ಏಳುತ್ತೆ. ಅದೇ ಅಣ್ಣಾ ಹಜಾರೆಯವರ ಭ್ರಷ್ಟಾಚಾರ ವಿರೋಧಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವಂಥ ಒಂದು ಚಳುವಳಿ. ಇದನ್ನು ಅಣ್ಣಾ ಅವರು ಮುನ್ನಡೆಸ್ತಾ ಹೋಗ್ತಾರೆ. ಈ ಆಂದೋಲನ ರಾಘವ್ ಚಡ್ಡಾ ಅವರ ಗಮನವನ್ನು ಸೆಳೀತದೆ. ಇವರ ಜೀವನದಲ್ಲೂ ಕೂಡ ಇದೇ ಟರ್ನಿಂಗ್ ಪಾಯಿಂಟ್ ಆಗುವಂಥದ್ದು. ಲಂಡನ್ನಿಂದ ವಾಪಸ್ ಬಂದಿದ್ದಂಥ 22 ವರ್ಷದ ಯುವಕ ರಾಘವ್ ಒಂದೆರಡು ದಿನ ಈ ಭ್ರಷ್ಟಾಚಾರ ವಿರೋಧಿ ಚಳುವಳಿಯಲ್ಲಿ ವಾಲಂಟಿಯರ್ ಆಗಿ ಸಹಾಯ ಮಾಡೋಣ ಅಂತೇಳ್ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಅವರನ್ನು ಭೇಟಿಯಾಗ್ತಾರೆ. ಆಗ ಕೇಜ್ರಿವಾಲ್ ಅವರಿಗೆ ಅಂದಿನ UPA ಸರ್ಕಾರದ ಟೆಲಿಕಾಂ ಸ್ಕ್ಯಾಮ್, ಕಲ್ಲಿದ್ದಲು ಹಗರಣ, ಈ ರೀತಿ ದೊಡ್ಡ ಈ ಫಿನಾನ್ಷಿಯಲ್ ಡಾಟಾ ಡಿಕೋಡ್ ಮಾಡುವಂಥ ಎಕ್ಸ್ಪರ್ಟ್ ಬೇಕಿತ್ತು. ರಾಘವ್ ಅವರ ಕಾರ್ಪೊರೇಟ್ ಆಡಿಟಿಂಗ್ ಸ್ಕಿಲ್ಸ್ನಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಯಿತು. 2012ರಲ್ಲಿ ದಿಲ್ಲಿ ಲೋಕಪಾಲ್ ಬಿಲ್ಲು ಡ್ರಾಫ್ಟ್ ಮಾಡುವಂಥ ಜವಾಬ್ದಾರಿಯನ್ನು ಕೇಜ್ರಿವಾಲ್ ರಾಘವ್ಗೆ ಕೊಡ್ತಾರೆ. ಇದಾದಮೇಲೆ 2012 ನವೆಂಬರ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಹುಟ್ಟುಕೊಂಡಾಗ ಅದರ ಮೊದಲ ಮ್ಯಾನಿಫೆಸ್ಟೋ ಬರೆದಂತಹ ಈ ಮೆಂಬರ್ ಯಾರು ಅಂತೇಳಿ ಕೇಳಿದರೆ ಅದೇ ರಾಘವ್. 2015ರಲ್ಲಿ TV ಒಂದು ಡಿಬೇಟ್ ನಡೆಸುತ್ತೆ. ಅದರಲ್ಲಿ ಈ ಕಾಂಪ್ಲೆಕ್ಸ್ ಆದಂತಹ ಫಿನಾನ್ಷಿಯಲ್ ವಿಚಾರದ ಬಗ್ಗೆಯೂ ಕೂಡ ಇಲ್ಲಿ ವಿವರವಾಗಿ ರಾಘವ್ ಚಡ್ಡಾ ಹೇಳ್ತಾರೆ. ರಾಘವ್ ಚಡ್ಡಾ ಅವರ ಸ್ಮೈಲು ಬಹಳನೇ ಒಂದು ರೀತಿಯಲ್ಲಿ ವೈರಲ್ ಆಗ್ತಾಯಿತ್ತು. ಜೊತೆಗೆ ಅವರ ಮಾತುಗಳು, ಅವರ ಸ್ಟೈಲ್ಗಳು ಇದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅಂದರೆ ಆ ಸಂದರ್ಭದಲ್ಲಿ ರಾಘವ್ ಚಡ್ಡಾ ಆಡಿದಂಥ ಒಂದೊಂದು ಮಾತುಗಳು ಇವತ್ತಿಗೂ ಕೂಡ ಸಾಕಷ್ಟು ಜನರಿಗೆ ಬಹುಶಃ ನೆನಪಿರಬಹುದು. ಆಯಿತಾ, ಇಲ್ಲಿಂದ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಬಂದಂತಹ ರಾಘವ್ ಚಡ್ಡಾ ಒಂದು ರೀತಿಯಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯನ್ನು ಪಟಪಟನೆ ಮಾತನಾಡ್ತಾ ಒಂದು ರೀತಿಯಲ್ಲಿ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾರೆ. ಕೇವಲ 26ನೇ ವಯಸ್ಸಿಗೆ ಅವರು AAPಯ ನ್ಯಾಷನಲ್ ಟ್ರೆಸರರ್ ಅಂದರೆ ಖಜಾಂಚಿಯಾಗಿ ಹೊಣೆಯನ್ನು ಹೊರಬೇಕಾಗುವಂಥ ಪರಿಸ್ಥಿತಿ ಬರ್ತದೆ. 2020ರಲ್ಲಿ ದಿಲ್ಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ರಾಜೇಂದ್ರ ನಗರ ಕ್ಷೇತ್ರದಿಂದ 20,000ಕ್ಕೂ ಹೆಚ್ಚು ಓಟ್ಗಳ ಅಂತರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ನಂತರ ದಿಲ್ಲಿ ಜಲಮಂಡಳಿಯಲ್ಲಿ ವೈಸ್ ಚೇರ್ಮನ್ ಆಗಿ ದಿಲ್ಲಿಗೆ 24 ಗಂಟೆಯೂ ಕೂಡ ನೀರು ಕೊಡುವಂತಹ ಮತ್ತು ಯಮುನಾ ನದಿ ಶುದ್ಧೀಕರಣ ಪ್ರಾಜೆಕ್ಟ್ಗಳನ್ನು ನೋಡಿಕೊಂಡು 2022ರಲ್ಲಿ ಪಂಜಾಬ್ ಎಲೆಕ್ಷನ್ನಲ್ಲಿ AAP ಗೆದ್ದಾಗ ಅದರ ಹಿಂದಿನ ಪ್ರಮುಖ ಸ್ಟ್ರಾಟಜಿ ರಾಘವ್ ಚಡ್ಡಾ ಅವರದ್ದೇ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದು. ಇನ್ನು ಈ 33ನೇ ವಯಸ್ಸಿಗೆ ಅವರನ್ನು ರಾಜ್ಯಸಭೆಗೆ ಕಳಿಸ್ತಾರೆ. ಇನ್ನು ಇವರ ಫಿನಾನ್ಷಿಯಲ್ ವಿಚಾರಕ್ಕೆ ಬರೋದಾದರೆ 2022ರಲ್ಲಿ ಆಸ್ತಿ ಸುಮಾರು ಒಂದು 36 ಲಕ್ಷ ರೂಪಾಯಿಗಳು ಇರ್ತದೆ. ಯಾವುದೇ ಸಾಲ ಕೂಡ ಇರಲಿಲ್ಲ. ಜೊತೆಗೆ ಈ ಒಂದಷ್ಟು ದಾಖಲೆಗಳ ಪ್ರಕಾರ ಪರಿಣಿತಿ ಚೋಪ್ರಾ ಅವರ ಜೊತೆಗಿನ ಮದುವೆ ನಂತರ ಅವರ ಒಟ್ಟು ಕುಟುಂಬದ ನೆಟ್ವರ್ತು ಸುಮಾರು ಒಂದು 30-35 ಕೋಟಿ ಇರಬಹುದು ಅಂತೇಳಿ ಅಂದಾಜು ಮಾಡ್ತಾರೆ. ಸಂಸದರಾಗಿ ತಿಂಗಳಿಗೆ 2.86 ಲಕ್ಷ ರೂಪಾಯಿ ಸಂಬಳ ಕೂಡ ಬರ್ತದೆ. ಅದ್ರ ಜೊತೆಗೆ ಇವರ CA ಫರ್ಮು ಜೊತೆಗೆ ರಾಘವ್ ಚಡ್ಡಾ ಆ್ಯಂಡ್ ಅಸೋಸಿಯೇಟ್ನಲ್ಲಿ ಪಾಲನ್ನು ಕೂಡ ಹೊಂದಿದ್ದು ಅಲ್ಲಿಂದನೂ ಕೂಡ ಒಳ್ಳೆಯ ಇನ್ಕಮ್ ಇದೆ. ವರ್ಷಕ್ಕೆ 20-25 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಇನ್ನು ಮದುವೆ ನಂತರ ಇವರಿಗೆ ಸಿಕ್ಕಂತಹ ಸಾಫ್ಟ್ ಪವರ್ ತುಂಬಾ ದೊಡ್ಡದು. ಪರಿಣಿತಿ ಚೋಪ್ರಾ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ರಾಘವ್ ಚಡ್ಡಾ ಅವರ ಪಾಲಿಸಿಗಳನ್ನು ಪ್ರಮೋಟ್ ಮಾಡ್ತಾರೆ. 2025 ಅಕ್ಟೋಬರ್ನಲ್ಲಿ ಈ ದಂಪತಿ ಗಂಡು ಮಗುಗೊಂದು ಜನ್ಮವನ್ನು ಕೂಡ ಕೊಡುತ್ತೆ. ಆದರೆ ರಾಜಕೀಯ ಅಂದರೆ ಬರೀ ಸಕ್ಸಸ್ ಸ್ಟೋರಿ ಅಲ್ಲ, ಇಲ್ಲಿ ಸೋಲು ಗೆಲುವು ಎಲ್ಲದೂ ಕೂಡ ಇರ್ತದೆ. ಇಲ್ಲಿ 2019 ಲೋಕಸಭೆ ಚುನಾವಣೆಯಲ್ಲಿ ಸೌತ್ ಡೆಲ್ಲಿಯಲ್ಲಿ ಸ್ಪರ್ಧಿಸಿದಾಗ BJPಯ ರಮೇಶ್ ಬಿದೋರಿಯನ್ನವರು ಒಂದು ರೀತಿಯಲ್ಲಿ ಸೋಲ್ತಾರೆ. ಅವರ ಎದುರು ಸೋಲ್ತಾರೆ. 2023 ಆಗಸ್ಟ್ನಲ್ಲಿ ರಾಜ್ಯಸಭೆಯಲ್ಲಿ ದಿಲ್ಲಿ ಸರ್ವಿಸಸ್ ಬಿಲ್ ಬಗ್ಗೆ ಚರ್ಚೆ ಮಾಡುವಾಗ ಒಂದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ರಾಘವ್ ಅವರು ಒಂದು ಸೆಲೆಕ್ಟಿವ್ ಕಮಿಟಿ ಬಗ್ಗೆ ಕೆಲವು MPಗಳ ಹೆಸರನ್ನು ಪ್ರಸ್ತಾಪ ಮಾಡಿದರು ಮತ್ತು BJP ಮತ್ತು JDU ಈ 5 ಜನ MPಗಳು ನಮ್ಮ ಅನುಮತಿ ಇಲ್ಲದೆ ನಮ್ಮ ಹೆಸರನ್ನು ಬಳಸಲಾಗಿದೆ ಅಂತೇಳಿ ದೂರ್ತಾರೆ. ಆಗ ಅಮಿತ್ ಶಾ ಅವರು ಇದರ ತನಿಖೆಗೆ ಆಗ್ರಹಿಸ್ತಾರೆ. ಪಿಯೂಷ್ ಗೋಯಲ್ ಅವರು ಇದನ್ನು ಫೋರ್ಜರಿ ಅಂತೇಳಿ ಕರೆದು ತಾವು ಯಾವುದೇ ಫೋರ್ಜರಿಯನ್ನು ಮಾಡಿಲ್ಲ, ಕೆಲವು ಹೆಸರುಗಳನ್ನು ಪ್ರಸ್ತಾಪಿಸೋದಕ್ಕೆ ನಿಯಮಾವಳಿಗಳಲ್ಲಿ ಅವಕಾಶ ಇದೆ ಅಂತೇಳ್ಬಿಟ್ಟು ರಾಘವ್ ವಾದವನ್ನು ಮಾಡ್ತಾರೆ. ಆದರೆ ರಾಜ್ಯಸಭೆಯ ಚೇರ್ಮನ್ ಜಗದೀಪ್ ದಿನಕರ್ ಅವರು ರಾಘವ್ ಅವರನ್ನು ಅನಿರ್ದಿಷ್ಟ ಅವಧಿಗೆ ಸಸ್ಪೆಂಡ್ ಕೂಡ ಮಾಡ್ತಾರೆ. ಕೊನೆಗೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಈ ರೀತಿ ಸಸ್ಪೆಂಡ್ ಮಾಡೋದು ಕಷ್ಟ ಅಂತೇಳಿ ಹೇಳಿತು. ರಾಘವ್ ಒಬ್ಬರು ಕ್ಷಮೆ ಯಾಚಿಸಿದ ಮೇಲೆ ಈ ಡಿಸೆಂಬರ್ನಲ್ಲಿ ಅವರ ಸಸ್ಪೆನ್ಷನನ್ನು ವಾಪಸ್ ಪಡೆಯಲಾಯಿತು. ಇದರ ಜೊತೆಗೆ ಈ ದಿಲ್ಲಿ ಲಿಕ್ಕರ್ ಪಾಲಿಸಿ ಕೇಸಿನ ED ಚಾರ್ಜ್ ಶೀಟ್ನಲ್ಲಿ ಹೆಸರು ಉಲ್ಲೇಖವಾಗಿತ್ತು. ಆದರೆ ಇವರನ್ನು ಆರೋಪಿ ಅಂತ ಹೇಳಿಬಿಟ್ಟು ಪರಿಗಣಿಸಿರಲಿಲ್ಲ.
ಇನ್ನು ಇದನ್ನು ಹೊರತುಪಡಿಸಿ ಈ ಕೆಲವೊಂದಷ್ಟು ಈ ಡ್ರಗ್ ಮಾಫಿಯಾ ಇರ್ಬೋದು ಅಥವಾ ಬೇರೆ ಬೇರೆ ಮಾಫಿಯಾಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಕೂಡ ಮಾಡಿದರು. ಜೊತೆಗೆ 2018ರಲ್ಲಿ ಮನೀಶ್ ಸಿಸೋಡಿಯಾ ಅವರಿಗೆ ಅಡ್ವೈಸರ್ ಆಗಿ ಇವರನ್ನು ಅಪಾಯಿಂಟ್ ಮಾಡಿದಾಗ ಹೋಮ್ ಮಿನಿಸ್ಟರ್ ಆರ್ಡರ್ ಕ್ಯಾನ್ಸಲ್ ಮಾಡಿತ್ತು. ಇದೆಲ್ಲ ಒಂದು ಕಡೆ ಆದರೆ 2026 ಏಪ್ರಿಲ್ನಲ್ಲಿ ನಡೀತಾ ಇರೋದು ಬೇರೆಯೇ. ಈಗೇನು ತಪ್ಪು ಮಾಡಿದರು ರಾಘವ್ ಚಡ್ಡಾ? 2024 ಮತ್ತು 2025ರಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಅವರು ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಾಘವ್ ಅವರು ಕಣ್ಣಿನ ಸರ್ಜರಿ ಅಂತ ಹೇಳ್ಬಿಟ್ಟು UK ಇದ್ದರು. ಕೇಜ್ರಿವಾಲ್ ಜೈಲಿನಿಂದ ಹೊರ ಬಂದಾಗ ರಾಘವ್ ಯಾವುದೇ ಸ್ಟೇಟ್ಮೆಂಟನ್ನು ಕೊಡಲಿಲ್ಲ. ಪಕ್ಷದ ಸೀನಿಯರ್ ನಾಯಕರು ಹೇಳೋ ಪ್ರಕಾರ ರಾಘವ್ ಚಡ್ಡಾ ಕ್ಲೀನ್ ಇಮೇಜ್ ಕಾಪಾಡಿಕೊಳ್ಳೋಕೆ ಪಕ್ಷದ ಈ ಕಷ್ಟದ ಸಮಯದಿಂದ ದೂರ ಉಳಿದರು ಅಂತ ಹೇಳಿಬಿಟ್ಟು ಲೆಕ್ಕಾಚಾರ ಇದೆ. ಇನ್ನು ಕೆಲವರು ರಾಘವ್ ಚಡ್ಡಾ ಅವರನ್ನು ಆವಾಗ ಟೀಕಿಸುವಂಥ ಕೆಲಸವನ್ನು ಮಾಡಿದ್ರು ಮತ್ತು ಜೊತೆಗೆ ಅವತ್ತು ಪಿನ್ ಇಡುವಂಥ ಕೆಲಸವನ್ನು ತುಂಬ ನೀಟಾಗಿ ಮಾಡಿದ್ರು, ಯಾರು ರಾಘವ್ ಚಡ್ಡಾ ವಿರುದ್ಧ. ಇದಾದ ಬಳಿಕ ಈ ರಾಘವ್ ಚಡ್ಡಾ ಕೂಡ ಸುಮ್ಮನೆ ಏನು ಕೂರಲಿಲ್ಲ, ಅವರು ಕೂಡ ಕೆಲವೊಂದಷ್ಟು ರಿಯಾಕ್ಷನನ್ನು ಕೊಟ್ಟರು. ಬಟ್ ಇಲ್ಲಿ ಯಾವಾಗ ಸೆಷನ್ನಲ್ಲಿ ಕೆಲವೊಂದಷ್ಟು ಗಂಭೀರ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೀತು, ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಸ್ಕ್ಯಾಮ್ಗಳ ಬಗ್ಗೆ ಚರ್ಚೆಗಳು ನಡೀತು. ಆಮೇಲೆ ಟೆಲಿಕಾಮ್ ಕಂಪ್ನಿಗಳು ಮಾಡ್ತಿರುವಂಥ ಮೋಸ ಇರ್ಬೋದು, ಟೋಲ್ನಲ್ಲಿ ಆಗ್ತಿರುವಂಥ ಮೋಸಗಳಿರ್ಬೋದು, ಇದರ ಬಗ್ಗೆ ಯಾವಾಗ ಚರ್ಚೆಯನ್ನು ಮಾಡಿದ್ರೋ ಇದು ಆಮ್ ಆದ್ಮಿಗೆ ತಡೀಲಿಕ್ಕೆ ಆಗಲಿಲ್ಲ. ಸೊ ದಟ್ಟು ಇವತ್ತು ರಾಘವ್ ಚಡ್ಡಾ ಅವರನ್ನು ಈಗ ತನ್ನ ಈ ಎಲ್ಲ ಸುಪರ್ದಿಗಳು ಏನಿತ್ತು ರಾಘವ್ ಚಡ್ಡಾಗೆ ತಾನೇನು ಅವಕಾಶಗಳನ್ನು ಕೊಟ್ಟಿತ್ತು ಅದರಿಂದ ಕೆಳಗಿಳಿಸುವಂಥ ಕೆಲಸವನ್ನು ಮಾಡ್ತು. ಅಂದರೆ ರಾಜ್ಯಸಭೆಯ ಸ್ಥಾನದಿಂದ ಕೆಳಗಿಳಿಸುವಂಥ ಕೆಲಸವನ್ನು ಮಾಡ್ತು. ಯಾಕೆ ಇಲ್ಲಿ AAPಯ ಸ್ಟ್ರಾಟಜಿ ಇದರ ಹಿಂದೆ ಇದೆ ಅನ್ನೋದು ಸತ್ಯ. ಹಾಗಾದರೆ ರಾಘವ್ ಚಡ್ಡಾ BJPಗೆ ಹೋಗ್ತಾರಾ? ಹೇಳ್ತೀನಿ ಮುಂದಿನ ಸ್ಟೋರಿಯಲ್ಲಿ. ನಿಮಗೇನು ಅನಿಸುತ್ತೆ ರಾಘವ್ ಚಡ್ಡಾ ಬಗ್ಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.